ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷತಾ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಹೋದಂಥ UAE ಟ್ರಿಪ್ ಡೀಟೇಲ್ಸ್ನ. ಸೊ 2025ರಲ್ಲಿ ನಾವು UAEಗೆ ವಿಸಿಟ್ ಮಾಡಿದ್ವಿ. ಸೊ ಡಿಸೆಂಬರ್ ಮಂತಲ್ಲಿ. ಸೊ ಯಾವ ಥರ ಹೋದ್ವಿ, ಏನು ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಎಂಟೈರ್ ಟ್ರಿಪ್ ಏನಿದೆ ಅದನ್ನು ನಾವು ಒಂದು ಟ್ರಾವೆಲ್ ಏಜೆನ್ಸಿ ಮುಖಾಂತರ ಬುಕ್ ಮಾಡ್ಕೊಂಡಿದ್ವಿ. ಸೊ ಟ್ರಾವೆಲ್ ಏಜೆನ್ಸಿ ಮುಖಾಂತರ ಬುಕ್ ಮಾಡಿದ್ದ ಅಡ್ವಾಂಟೇಜ್ ಏನು ಅಂತ ಅಂದರೆ, ನಮ್ಮ ರಿಕ್ವೈರ್ಮೆಂಟ್ ಮತ್ತು ನಮ್ಮ ಬಜೆಟ್ ಪ್ರಕಾರ ಅವರು ನಮಗೆ ಇಟಿನರಿನ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಅದರಿಂದಾಗಿ ನಮಗೆ ಹ್ಯಾಸಲ್ ಫ್ರೀ ಪ್ಲಸ್ ನಮ್ಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇರೋಂಗಿಲ್ಲ. ಸೊ ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಅ ಟ್ರಾವೆಲ್ ಏಜೆನ್ಸಿ. ನಾವು ಯೂಶ್ವಲಿ ನಮ್ಮ ಯಾವುದೇ ಟ್ರಿಪ್ ಇರ್ಬೋದು, ಇಂಟರ್ನ್ಯಾಷನಲ್ ಅಥವಾ ವಿದಿನ್ ಇಂಡಿಯಾ ಯಾವುದೇ ರೀತಿಯಾದಂಥ ಟ್ರಿಪ್ನ ನಾವು ಪ್ಲ್ಯಾನ್ ಮಾಡಿರೋದು ನಾವೇ ಮಾಡಿದ್ವಿ. ವೆದರ್ ಇಟ್ಸ್ ಯೂಸಿಂಗ್ ಮೇಕ್ ಮೈ ಟ್ರಿಪ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಆಲ್ರೆಡಿ ವಿಸಿಟ್ ಮಾಡಿರ್ತಾರೆ, ಹೋಗಿರ್ತಾರೆ. ಅದ್ರ ಪ್ರಕಾರ ನಾವು ಅವ್ರದ್ದು ಒಂದಿಷ್ಟು ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಅಥವಾ ಯೂಟ್ಯೂಬ್ ವಿಡಿಯೋಸ್ ಮುಖಾಂತರ ನಾವು ನೋಡಿಬಿಟ್ಟು ಒಂದಿಷ್ಟು ನಮ್ಮ ಪ್ರೀವಿಯಸ್ ಟ್ರಾವೆಲ್ಸ್ ಏನಿತ್ತು, ಟ್ರಿಪ್ಸ್ ಏನಿತ್ತು ಅದನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾವು ಒಂದು ಟ್ರಾವೆಲ್ ಏಜೆನ್ಸಿ ಮುಖಾಂತರ ಬುಕ್ ಮಾಡಿಕೊಂಡು ಹೋಗಿದ್ದಿದ್ದು. ಸೊ ಟ್ರಾವೆಲ್ ಏಜೆನ್ಸಿ ಮುಖಾಂತರ ನಾವು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ರಿಂದಾಗಿ ಅವರು ನಮಗೆ ಫ್ಲೈಟ್ ಟಿಕೆಟ್ಸ್ ಆಗಿರ್ಬೋದು ಅಥವಾ ಹೋಟೆಲ್ ರೂಮ್ಸ್ ಬುಕ್ಕಿಂಗ್ಸ್ ಆಗಿರ್ಬೋದು ಅಥವಾ ನಾವು ಅಲ್ಲಿ ಹೋಗಬೇಕಾದಂಥ ಎವ್ರಿ ಲೊಕೇಶನ್ಸ್ ಎಂಟ್ರಿ ಟಿಕೆಟ್ಸ್ ಆಗಿರ್ಬೋದು, ಅದರೊಟ್ಟಿಗೆ ನಾವಲ್ಲಿ ಲೈಕ್ ಅವರು ನಮಗೆ ವೀಸಾ ಕೂಡ ಮಾಡಿ ಕೊಟ್ಟರು. ಸೊ ಇದು ಬಂದು ಟೂರಿಸ್ಟ್ ವೀಸಾ. ಸೊ ಹಾಗಾಗಿ ಅದನ್ನು ಕೂಡ ಅದರದ್ದೇನೇ ಅಪ್ಲಿಕೇಶನ್ಸ್ ಆಗಿರ್ಬೋದು, ಏನೇ ಡೀಟೇಲ್ಸ್ ಅಥವಾ ಏನೇ ಪ್ರೊಸೀಜರ್ಸ್ ಆಗಿರ್ಬೋದು ಅದನ್ನೆಲ್ಲನೂ ಅವರೇ ಮಾಡಿ ನಮಗೆ ಕೊಟ್ಟರು. ಸೊ ಟ್ರಾವೆಲ್ ಏಜೆನ್ಸಿ ಅವರು ನಮಗೆ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಮಾಡಿಸಿ ಕೊಟ್ಟಿದ್ರು. ಸೊ ಇದರಿಂದಾಗಿ ನಮಗೆ ವೆರಿ ಈಸಿ ಮತ್ತು ಕನ್ವೀನಿಯೆಂಟ್ ಆಗಿತ್ತು. ಒನ್ ಮೋರ್ ಥಿಂಗ್ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಟ್ರಾವೆಲ್ ಏಜೆನ್ಸಿ ಮುಖಾಂತರ ಹೋಗಿದ್ರಿಂದಾಗಿ ಇಂಟರ್ ಕನೆಕ್ಟಿವಿಟಿ ಕ್ಯಾಬ್ಸ್ ಆಗಿರ್ಬೋದು ಅದರದ್ದನ್ನು ಕೂಡ ಅವರು ಪ್ರೀ ಬುಕ್ಕಿಂಗ್ ಮಾಡಿ ಕೊಟ್ಟಿದ್ರು. ಸೊ ಇದರ ಒಟ್ಟಿಗೆ ನಮಗೆ ಬೇಕಾದಂತಹ ಒಂದು ಐಟಿನರಿ ಅಂದರೆ ನಾವು ಏನು ಪ್ರಿಫರೇಬಲಿ ಎಲ್ಲೆಲ್ಲಿ ಹೋಗಬೇಕು, ಏನೇನು ನೋಡಬೇಕು, ಏನು ಮಾಡಬೇಕು, ಯಾವ ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನೋದನ್ನು ನಮ್ಮ ಟೇಸ್ಟ್ ಅಥವಾ ನಮ್ಮ ರಿಕ್ವೈರ್ಮೆಂಟ್ ಅನುಸಾರವಾಗಿ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ನಮಗೆ ಬುಕ್ಕಿಂಗ್ ಮಾಡಿ ಕೊಟ್ಟಿದ್ರು. ಸೊ ಹಾಗಾಗಿ ನಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವರೇ ಬುಕ್ ಮಾಡಿಕೊಟ್ಟಿದ್ರು. ಅದ್ರ ಜೊತೆಗೇ ನಾವು ಬುಕ್ ಮಾಡಿದಂಥ ಟ್ರಾವೆಲ್ ಏಜೆನ್ಸಿ ಬಂದು ಬ್ಯಾಂಗ್ಳೂರು. ಸೊ ನಾವು ಹೋಗ್ತಿದ್ದಿದ್ದು ದುಬೈಗೆ. ಹಾಗಾಗಿ ಅಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿ ಮತ್ತು ಈ ಟ್ರಾವೆಲ್ ಏಜೆನ್ಸಿ ಏನಿತ್ತು ಬ್ಯಾಂಗ್ಳೂರ್ದು ಅವೆರಡು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಸೊ ನಮಗೆ ಬೇಕಾದಂಥ ಎಂಟ್ರಿ ಟಿಕೆಟ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಕ್ಯಾಬ್ಸ್ ಆಗಿರ್ಬೋದು ಅದನ್ನೆಲ್ಲ ದುಬೈಯಲ್ಲಿರುವಂತಹ ಟ್ರಾವೆಲ್ ಏಜೆನ್ಸಿಯವರು ನೋಡ್ಕೊತಿರ್ತಾರೆ. ಸೊ ನಮಗೆ ಮತ್ತು ಆ ಟ್ರಾವೆಲ್ ಏಜೆನ್ಸಿ ಹಾಗೆ ಈ ಟ್ರಾವೆಲ್ ಏಜೆನ್ಸಿಯವರೊಂದಿಗೆ ಕನೆಕ್ಟಿವಿಟಿ ಇರಬೇಕು ಆನ್ ಡೈಲಿ ಬೇಸಸ್ ಅನ್ನೋ ರೀಸನಿಂದಾಗಿ ಅವರು ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದರು. ಆ ವಾಟ್ಸಪ್ ಗ್ರೂಪಲ್ಲಿ ದುಬೈ ಟ್ರಾವೆಲ್ ಏಜೆನ್ಸಿ, ಬ್ಯಾಂಗ್ಳೂರ್ ಟ್ರಾವೆಲ್ ಏಜೆನ್ಸಿ ಹಾಗೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಹಸ್ಬೆಂಡ್ ಕೂಡ ಆ ಗ್ರೂಪಲ್ಲಿ ಇದ್ವಿ. ಸೊ ಆ ಗ್ರೂಪಲ್ಲಿ ನಮಗೆ ಏನು ಡೀಟೇಲ್ಸ್ ಬರ್ತಿತ್ತು ಅಂತ ಅಂದರೆ, ಸೊ ನಮ್ಗೆ ಹತ್ರ ಆಲ್ರೆಡಿ ಐಟಿನರಿ ಇತ್ತು, ಯಾವ ದಿನ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಎಲ್ಲ ನಮಗೆ ಆಲ್ರೆಡಿ ಇನ್ಫಾರ್ಮೇಷನ್ ಇತ್ತು. ಬಟ್ ಟಿಕೆಟ್ಸ್ ಅದನ್ನೆಲ್ಲ ಅವರು ಪ್ರೀವಿಯಸ್ ಡೇ ಅಂದರೆ ನಾವು ಇವತ್ತು ಆ ಲೊಕೇಶನಿಗೆ ಹೋಗಬೇಕು ಅಂದರೆ ಅದ್ರ ಹಿಂದಿನ ದಿನ ಅವ್ರು ನಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ರು. ಅಥವಾ ಕೆಲವೊಂದನ್ನು ಅರ್ಲಿ ಮಾರ್ನಿಂಗ್ ಅಂದರೆ ನಾನು ಇವಾಗ ಹೋಗಬೇಕು ಆ ಲೊಕೇಶನಿಗೆ ಅಂದಾಗ ಇವಾಗ ಬೆಳಗ್ಗೆ ಅವ್ರು ನಮ್ಮ ಜೊತೆ ಆ ಟಿಕೆಟ್ಸ್ನ ಶೇರ್ ಮಾಡ್ತಾಯಿದ್ರು. ಸೊ ಟಿಕೆಟ್ಸ್ ಆಗಿರ್ಬೋದು, ಕ್ಯಾಬ್ ನಂಬರ್ ಹಾಗೆ ಡ್ರೈವರ್ ಡೀಟೇಲ್ಸ್ನ ಕೂಡ
ಆ ಗ್ರೂಪಲ್ಲಿ ಅವ್ರು ನಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ರು. ಸೊ ಈ ಪರ್ಸನ್ ನಿಮ್ಮನ್ನು ಪಿಕಪ್ ಮಾಡೋಕ್ಕೆ ಬರ್ತಾರೆ ಇಷ್ಟು ಗಂಟೆಗೆ ಅಂತ ಹೇಳಿ ಅವರು ನಮಗೆ ಆ ಗ್ರೂಪಲ್ಲಿ ಹೇಳ್ತಾಯಿದ್ರು. ಸೊ ಈ ಥರ ಗ್ರೂಪ್ ಇರೋದ್ರಿಂದ ಏನಾಗುತ್ತೆ, ನಮಗೇನಾದರೂ ಸ್ವಲ್ಪ ಚೇಂಜಸ್ ಬೇಕು ಅಂತ ಅಂದರೆ ವಿ ಕ್ಯಾನ್ ಜಸ್ಟ್ ಕೋಆರ್ಡಿನೇಟ್ ವಯಾ ದ ಗ್ರೂಪ್, ಬಿಕಾಸ್ ನಾವು ಅಲ್ಲಿಂದ ಇಂಡಿಯಾಗೆ ಕಾಲ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಈಸಿಯಾಗಿ, ಬಿಕಾಸ್ ಟೈಮಿಂಗ್ಸ್ ಕೂಡ ವೇರಿಯೇಷನ್ ಇರುತ್ತೆ. ಸೊ ನಾವು ಆ ಗ್ರೂಪಲ್ಲಿ ಶೇರ್ ಮಾಡಿದಾಗ ಈದರ್ ವೇ ನಮ್ಮ ಬ್ಯಾಂಗ್ಳೂರ್ ಏಜೆನ್ಸಿಯವ್ರು ಏನಿರ್ತಾರೋ ಅವರು ದೇ ಕ್ಯಾನ್ ರೀಚ್ ಔಟ್ ಆ್ಯಂಡ್ ದೇ ಕ್ಯಾನ್ ಕನ್ವೇ ದ ಥಿಂಗ್ಸ್ ವಾಟ್ ಅವರ್ ಕ್ಲೈಂಟ್ ರಿಕ್ವೈರ್. ಸೊ ಅದ್ರ ಪ್ರಕಾರ ಅವರು ಮಾಡಿ ಕೊಡ್ತಾರೆ. ಸೊ ಇದಿಷ್ಟಾಗಿತ್ತು ನಾವು ಟ್ರಾವೆಲ್ ಏಜೆನ್ಸಿ ಮುಖಾಂತರ ನಮ್ಮ ಟ್ರಿಪ್ನ ಪ್ಲ್ಯಾನ್ ಮಾಡಿದಾಗ ನಮಗೆ ಸಿಗುವಂಥ ಕೆಲವೊಂದಿಷ್ಟು ಅಡ್ವಾಂಟೇಜಸ್ಗಳು. ಇನ್ನು ನೆಕ್ಸ್ಟ್ ನಾವು ಯಾವ ಥರ ಹೋದ್ವಿ ಏನು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಡೇ ಬಂದು ನಾವು ಆಲ್ರೆಡಿ ಇವಾಗ ಮೆನ್ಷನ್ ಮಾಡಿರೋ ಥರ ಫ್ಲೈಟ್ ಬುಕ್ಕಿಂಗ್ಸ್ ಎಲ್ಲ ಅವರೇ ಮಾಡಿಕೊಟ್ಟಿದ್ರು. ಇಲ್ಲಿಂದ ನಾವು ಹೋಗಿದ್ದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏರ್ಲೈನ್ಸ್ ಮುಖಾಂತರ ನಾವು ಹೋಗಿದ್ದು. ಸೊ ಫಸ್ಟ್ ಆಫ್ ಆಲ್ ನಾವು ಡೈರೆಕ್ಟ್ ಬ್ಯಾಂಗ್ಳೂರಿಂದ ದುಬೈಗೆ ಹೋಗಿಲ್ಲ, ಬ್ಯಾಂಗ್ಳೂರಿಂದ ಅಬುದಾಬಿಗೆ ಹೋದ್ವಿ. ಅಬುದಾಬಿಯಲ್ಲಿ 1-2 ಡೇಸ್ ಅಲ್ಲಿದು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ದೆನ್ ನಾವು ಹೋಗಿದ್ದು ದುಬೈಗೆ. ಸೊ ದುಬೈಯಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಫಸ್ಟ್ ರೀಸನ್ ಬಂದ್ಬಿಟ್ಟು ಬಜೆಟ್. ಸೊ ನೀವು ಬ್ಯಾಂಗ್ಳೂರಿಂದ ಹೋಗ್ತಾ ಇದ್ದರೆ ಡೈರೆಕ್ಟ್ ದುಬೈಗೆ ಹೋಗೋಕ್ಕೆ ನಿಮಗೆ ಆಬ್ವಿಯಸ್ಲಿ ಸ್ಟಾಪ್ ಫ್ಲೈಟ್ಸ್ ಎಲ್ಲ ಸಿಗುತ್ತೆ. ನೀವು ಆ ಥರ ಪ್ರಿಫರ್ ಮಾಡಾಗಿದ್ರೆ ದಟ್ ಈಸ್ ಅಪ್ ಟು ಯು. ಸ್ವಲ್ಪ ಪ್ರೈಸಸ್ ಕಡಿಮೆ ಆಗುತ್ತೆ. ಬಟ್ ನಮ್ಮ ಜೊತೆಗೆ ನಮ್ಮ ಮಗಳು ಇದ್ದಿದ್ದರಿಂದಾಗಿ ನಾವು ಡೈರೆಕ್ಟ್ ಫ್ಲೈಟ್ನ ಪ್ರಿಫರ್ ಮಾಡಿದ್ವಿ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ದುಬೈಗೆ ಹೋಗಬೇಕು ಅಂತ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಫ್ಲೈಟ್ ಚಾರ್ಜಸ್. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಅಬುದಾಬಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಇತ್ತು. ಬ್ಯಾಂಗ್ಳೂರಿಂದ ಅಬುದಾಬಿಗೆ ಫ್ಲೈಟ್ ತೊಗೊಂಡು ಅಬುದಾಬಿಯಿಂದ ವಯಾ 4-ವೀಲರ್ ನಾವು ದುಬೈಗೆ ಹೋಗಿ ದುಬೈಯಿಂದ ನಾವು ಅಗೇನ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಆ ಥರ ಅಂದರೆ ಡೈರೆಕ್ಟ್ ಫ್ಲೈಟು, ಆ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ನಾವು ಡಿಸೆಂಬರ್ ಮಂತಲ್ಲಿ ಹೋಗಿದ್ದರಿಂದಾಗಿ ಲಾಸ್ಟ್ ವೀಕ್ ಅಂದರೆ ಕ್ರಿಸ್ಮಸ್ ವೀಕ್ ಏನಿತ್ತು ಅದನ್ನು ನಾವು ದುಬೈಯಲ್ಲಿ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇತ್ತು. ಸೊ ಹಾಗಾಗಿ ನಾವು ಫಸ್ಟ್ ಅಬುದಾಬಿಗೆ ಹೋಗ್ಬಿಟ್ಟು ಅಲ್ಲಿಂದ ದುಬೈಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈ 2 ರೀಸನಿಂದ ಫಸ್ಟ್ ಅಬುದಾಬಿ, ದೆನ್ ವಿ ಪ್ಲ್ಯಾನ್ ಟು ಗೋ ದುಬೈ. ಸೊ ನೀವು ನಿಮ್ಮ ನಿಮ್ಮ ರಿಕ್ವೈರ್ಮೆಂಟ್ ಪ್ಲಸ್ ನಿಮ್ಗೆ ಯಾವ ಥರ ಹೋಗಬೇಕು, ಎಲ್ಲಿ ಹೋಗಬೇಕು ಅದರ ಬೇಸಿಸ್ ಮೇಲೆ ನೀವು ನಿಮ್ಮದು ಟ್ರಿಪ್ನ ಪ್ಲ್ಯಾನ್ ಮಾಡ್ಬೋದು. ನಮ್ಮ ಫಸ್ಟ್ ಫ್ಲೈಟ್ ಬಂದು ಬ್ಯಾಂಗ್ಳೂರಿನಿಂದ ಅಬುದಾಬಿಗಿತ್ತು. ಅದು ಬಂದು ನಮ್ಮದು ಟೈಮಿಂಗ್ಸ್ 8:50 ನೈಟ್ ಟೈಮ್. ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತ ಅಂದರೆ, ನಾವು ಇಲ್ಲಿಂದ ಹೊರಟಿದ್ದು 18th ಡಿಸೆಂಬರ್ ನೈಟ್. ಸೊ 18th ಡಿಸೆಂಬರ್ ಬಂದು ಥರ್ಸ್ಡೇ ಆಗಿತ್ತು. ಫ್ರೈಡೇ 1 ಡೇ ನಾವು ಲೀವ್ ಹಾಕ್ಕೊಂಡಿದ್ವಿ. ಸೊ ಥರ್ಸ್ಡೇ ವರ್ಕ್ ಮಾಡೋಣ ಅಂತ ಹೇಳಿ ಥರ್ಸ್ಡೇ ವರ್ಕ್ ಮಾಡಿದ್ವಿ. ಮಗಳದು ಸ್ಕೂಲ್ ಕೂಡ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ನೈಟ್ ಫ್ಲೈಟ್ ಅಂದರೆ ಲೇಟ್ ನೈಟ್ ಹೋಗ್ಬಿಟ್ಟು ಅಲ್ಲಿ ರೀಚ್ ಆಗಿ, ಸೊ ನಮಗೆ ಕೆಲವೊಂದಿಷ್ಟು ಅವರ್ಸ್ ಇರುತ್ತೆ ವೇರ್ ವಿ ಕ್ಯಾನ್ ಸ್ಲೀಪ್ ಆ್ಯಂಡ್ ಹ್ಯಾವ್ ರೆಸ್ಟ್, ಲೈಕ್ ಟೇಕ್ ರೆಸ್ಟ್, ದೆನ್ ಗೆಟ್ ರೆಡಿ. ನೆಕ್ಸ್ಟ್ ಡೇಗೆ ನೀವು ಆರಾಮಾಗಿ ನಿಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂದಿದ್ರೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ನ ಕ್ಯಾಚ್ ಮಾಡಿಬಿಟ್ಟು ದೆನ್ ಅಲ್ಲಿ ಚೆಕ್-ಇನ್ ಟೈಮಿಂಗ್ಸ್ ಎಲ್ಲ ಏನಿರುತ್ತೆ ಅಂದರೆ ಹೋಟೆಲ್ ಚೆಕಿಂಗ್ ಟೈಮಿಂಗ್ಸ್ ಎಲ್ಲ 2 PM ಅಥವಾ 3 PM ಇರುತ್ತೆ, ಅಂದರೆ ಮಧ್ಯಾಹ್ನದ ಹೊತ್ತು ದುಬೈ ಟೈಮಿಂಗು. ಸೊ ಹಾಗಾಗಿ ನಮಗೆ ಆಲ್ಮೋಸ್ಟ್ ಹಾಫ್ ಅ ಡೇ ವೇಸ್ಟ್ ಆಗುತ್ತೆ. ಆ ರೀಸನಿಂದ ನಾವೇನು ಮಾಡಿದ್ವಿ ಅಂತಂದರೆ ಲೇಟ್ ನೈಟ್ ಫ್ಲೈಟ್ ತೊಗೊಂಡು ಅಬುದಾಬಿ ರೀಚ್ ಆಗಿ ಅಲ್ಲಿ ನಾವು ನೈಟ್ನ ಸ್ಪೆಂಡ್ ಮಾಡಿ ಒಂದು ಹೋಟೆಲ್ ರೂಮಲ್ಲಿ, ದೆನ್ ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಮ್ಮದು ಯಾವ ಥರ ಪ್ಲ್ಯಾನ್ ಇದೆ ಅಕಾರ್ಡಿಂಗ್ಲಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ನಮ್ಮದು ಬ್ಯಾಂಗ್ಳೂರಿಂದ ಇದ್ದಿದ್ದು ಥರ್ಸ್ಡೇ ಆ್ಯಸ್ ಐ ಮೆನ್ಷನ್ಡ್ 18th ಡಿಸೆಂಬರ್ ನೈಟ್ 8:50 PM ಇತ್ತು. ಸೊ ಆಬ್ವಿಯಸ್ಲಿ ನಾನು ಹೇಳ್ದಂಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಿಗೆ ಹೋಗಿದ್ದು. ಸೊ 30 minutes ಡಿಲೇ ಇತ್ತು ಫ್ಲೈಟು. ಸೊ ಇಲ್ಲಿಂದ ಸೀದಾ ಹೋದ್ಮೇಲೆ ನಾವು ಚೆಕ್-ಇನ್ ಆಗಿಬಿಟ್ಟು ನಮ್ಮ ಬ್ಯಾಗೇಜ್ ಎಲ್ಲ ಚೆಕ್-ಇನ್ ಮಾಡಿಬಿಟ್ಟು ದೆನ್ ಇಮಿಗ್ರೇಷನ್ ಆಯಿತು. ಸೊ ಇದು ಟ್ರಾವೆಲ್ ವಿಸಾ ಆಗಿರೋದ್ರಿಂದಾಗಿ ನಮಗೆ ಏನೋ ಅಷ್ಟೊಂದೇನೂ ಇದು ಆಗಲಿಲ್ಲ. ಜಸ್ಟ್ ಅವ್ರು ಕೇಳಿದರು ನಮಗೆ ಏನು ಪರ್ಪಸ್ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು, ವಿ ಮೆನ್ಷನ್ ಇಟ್ ಆಸ್ ಟ್ರಾವೆಲ್ ಟ್ರಿಪ್ ಅಂತ. ದೆನ್ ಜಸ್ಟ್ ನಮ್ಮದು ಸಿಕ್ಕಾಬಿತ್ತು ಆ್ಯಂಡ್ ವಿ ಪ್ರೊಸೀಡೆಡ್.
ಸೊ ಅದಾದಮೇಲೆ ನಾವೇನು ಮಾಡಿದ್ವಿ ಅಂತ ಅಂದರೆ, ಬ್ಯಾಂಗ್ಳೂರಲ್ಲಿ ಟರ್ಮಿನಲ್ 2 ಅಲ್ಲಿ ಇತ್ತು. ಆಬ್ವಿಯಸ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಟರ್ಮಿನಲ್ 2 ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾವು ಲಾಂಜ್ ಆ್ಯಕ್ಸಸ್ನ ಯುಟಿಲೈಸ್ ಮಾಡ್ಕೊಂಡ್ವಿ. ಆ್ಯಸ್ ಐ ಮೆನ್ಷನ್ಡ್ 8:50 ಇತ್ತು ನಮ್ಮದು ಫ್ಲೈಟು, ಬಟ್ ನಾವಲ್ಲಿ ರೀಚ್ ಆಗಿದ್ದು ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ. ಸೊ ಅದಾದಮೇಲೆ ನಾವು ಲಾಂಜ್ ಆ್ಯಕ್ಸಸ್ನ ಯೂಸ್ ಮಾಡಿಕೊಂಡು ವಿ ಸ್ಪೆಂಟ್ ಅರೌಂಡ್ 1.5 hour ಅಲ್ಲೇ ಡಿನ್ನರ್ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ನಾವು ಅಲ್ಲಿಂದ ಫ್ಲೈಟ್ ಬೋರ್ಡ್ ಮಾಡಿ ದೆನ್ ವಿ ಹೆಡ್ ಟುವರ್ಡ್ಸ್ ಅಬುಧಾಬಿ. ಸೊ ನಾವು ಅಬುಧಾಬಿ ರೀಚ್ ಆದಾಗ 1:30 ಮಿಡ್ನೈಟ್. ಸೊ 1:30ಗೆ ರೀಚ್ ಆದಮೇಲೆ ಅಲ್ಲಿ ಪ್ರೊಸೀಜರ್ ಯಾವ ಥರ ಇತ್ತು ಅಂತಾದರೆ, ಫ್ಲೈಟಿಂದ ಎಲ್ಲರೂ ಡಿಬೋರ್ಡ್ ಆದಮೇಲೆ ಡೈರೆಕ್ಟಾಗಿ ನಾವೆಲ್ಲರೂ ಹೋಗ್ಬಿಟ್ಟು ಬ್ಯಾಗೇಜ್ ಚೆಕಿನ್ ಆಗುತ್ತೆ. ಅಂದರೆ ವಾಟ್ ಯು ವಿಲ್ ಬಿ ಕ್ಯಾರಿಯಿಂಗ್ ಅಲ್ಲ, ಕ್ಯಾಬಿನ್ ಬ್ಯಾಗ್ಸ್ ಏನಿರುತ್ತೆ ಅದು ಚೆಕಿಂಗ್ ಆಗುತ್ತೆ ಆ್ಯಸ್ ಯೂಶ್ವಲ್. ಸೊ ಅದಾದಮೇಲೆ ನೆಕ್ಸ್ಟ್ ನಿಮ್ಮದಿರುತ್ತೆ ಇಮಿಗ್ರೇಷನ್ ಪ್ರೊಸೀಜರ್ಗೆ ಸ್ವಲ್ಪ ಕ್ಯೂ ಇತ್ತು. 5-10 minutes ಆಯಿತು ನಮಗೆ. ಅದಾದಮೇಲೆ ಇಫ್ ಯು ಆರ್ ಫ್ಯಾಮಿಲಿ ಯು ಕ್ಯಾನ್ ಆಲ್ ಗೋ ಟುಗೆದರ್, ಅಥವಾ 1 by 1 ಕೂಡ ಹೋಗ್ಬೋದು. ನಾನು ನನ್ನ ಮಗಳು ಹೋದ್ವಿ, ಆಮೇಲೆ ನನ್ನ ಹಸ್ಬೆಂಡ್ ಬಂದರು. ಸೊ ಅದು ಹೋಗ್ಬಿಟ್ಟು ಏನಿಲ್ಲ, ಅವ್ರು ಏನೂ ಕೇಳಲಿಲ್ಲ ನಮಗೆ. ಜಸ್ಟ್ ಆಲ್ರೆಡಿ ನಮ್ಮದು ಇಮಿಗ್ರೇಷನ್ ಬ್ಯಾಂಗ್ಳೂರಲ್ಲಿ ಆಗಿದ್ದ ರೀಸನಿಂದ ಅವರು ಜಸ್ಟ್ ನಮ್ಮದು ಟಿಕೆಟ್ಸ್ ಮತ್ತು ಪಾಸ್ಪೋರ್ಟ್ನ ಅವ್ರು ಚೆಕ್ ಮಾಡಿಬಿಟ್ಟು ದೆನ್ ದೇ ಜಸ್ಟ್ ಸ್ಟ್ಯಾಂಪ್ಡ್ ಇಟ್ ಆ್ಯಂಡ್ ಒಂದು ಫೋಟೋ ತೊಗೊಂಡ್ರು ಅವರು ನಮ್ಮದು. ಅದಾದಮೇಲೆ ಜಸ್ಟ್ ದೇ ಸೆಂಡ್ ಅಸ್. ಅಲ್ಲಿಂದ ನಾವು ಹೋಗಿದ್ದು ನಮ್ಮ ಬ್ಯಾಗೇಜ್ ಕಲೆಕ್ಷನಿಗೆ. ಸೊ ನಮ್ಮ ಬ್ಯಾಗ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಗಡೆ ಹೋಗಬೇಕಾಗಿತ್ತು. ಸೊ ನಾನಿವಾಗ ಆಲ್ರೆಡಿ ಹೇಳ್ದಂಗೆ ಟ್ರಾವೆಲ್ ಏಜೆನ್ಸಿ ಮುಖಾಂತರ ನಾವು ಬುಕ್ ಮಾಡಿದ್ರಿಂದಾಗಿ ನಮ್ಮದು ಆಲ್ರೆಡಿ ಕ್ಯಾಬು ಬಂದು ನಿಂತಿತ್ತು. ಅಲ್ಲಿಂದ ನಾವು ಕಾರ್ ಹತ್ತೋಕ್ಕಿಂತ ಮುಂಚೆ ನಾವು ಒಂದು ಸಿಮ್ನ ಪರ್ಚೇಸ್ ಮಾಡಿದ್ವಿ. ಸೊ ನಿಮಗೆ ಹೇಳಬೇಕು ಅಂತಂದರೆ, ದುಬೈಯಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ನಿಮಗೆ ಫ್ರೀ ವೈಫೈ ಆ್ಯಕ್ಸಸ್ ಇರುತ್ತೆ. ಅದ್ರ ಜೊತೆಗೆ ಏರ್ಪೋರ್ಟಲ್ಲಿ ನಿಮಗೆ 1 day ಸಿಮ್ ಕಾರ್ಡ್ ಅಂತ ಸಿಗುತ್ತೆ, ವೇರ್ ಯು ಕ್ಯಾನ್ ಬುಕ್ ಯುವರ್ ಕ್ಯಾಬ್ಸ್ ಅಥವಾ ಆ ಥರ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ 1 day 24 hours ಒಂದು ಸಿಮ್ ಕಾರ್ಡ್ ಸಿಗುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಇಟ್ ಈಸ್ ವರ್ತ್ ಫಾರ್ ಯು, ನೀವು ಅದನ್ನು ತೊಗೋಬೋದು. ಅದನ್ನು ಬಿಟ್ಟು ನೀವು ಹೊರಗಡೆ ಏರ್ಪೋರ್ಟಿಂದ ಆಚೆ ಕಡೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಇನ್ನೂ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸಿಮ್ ಕಾರ್ಡು. ನಿಮ್ಮ ರಿಕ್ವೈರ್ಮೆಂಟಿಗೆ ಯಾವ ಥರ ಬೇಕು, ಎಷ್ಟು GB ಬೇಕು, ಯಾವ ಥರ ಬೇಕು, ಯಾವ ಬ್ರ್ಯಾಂಡ್ ಬೇಕು, ಯು ಕ್ಯಾನ್ ಬೈ ಇಟ್ ಔಟ್ಸೈಡ್ ದ ಏರ್ಪೋರ್ಟ್. ಬಟ್ ನಾವು ವಿದಿನ್ ಏರ್ಪೋರ್ಟೇ ಪರ್ಚೇಸ್ ಮಾಡಿದ್ವಿ, ಬಿಕಾಸ್ ನಾವು ಅಲ್ಲಿ ರೀಚ್ ಆಗಿದ್ದೆ ಲೇಟ್ ನೈಟು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಆದರೆ ನಮಗೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾವಿಬ್ಬರು ಇದ್ವಿ. ಬಟ್ ಒಂದೇ ಸಿಮ್ ಕಾರ್ಡ್ ಈಸ್ ಎನಫ್ ಅಂತ ಅಂದ್ಕೊಂಡು ಒಂದೇ ಸಿಮ್ನ ನಾವು ತೊಗೊಂಡ್ವಿ. ಸೊ ಅವರು ಸಿಮ್ ಯೂಸ್ ಮಾಡ್ತಾಯಿದ್ರೆ, ಅವ್ರದ್ದು ದುಬೈ ಸಿಮ್ಮಲ್ಲಿ ಅವರು ಯೂಸ್ ಮಾಡ್ತಾಯಿದ್ರೆ ಐ ಕ್ಯಾನ್ ಯೂಸ್ ದ ಫ್ರೀ ವೈಫೈ ವೇರ್ ಎವರ್ ಇಟ್ ಈಸ್ ಅವೈಲೇಬಲ್ ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಒಂದು ಸಿಮ್ ಮಾತ್ರ ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಕ್ಯಾಬ್ ಆಲ್ರೆಡಿ ಬಂದು ನಿಂತಿತ್ತು. ಸೊ ನಾವು ಕ್ಯಾಬ್ ಹತ್ಕೊಂಡ್ಬಿಟ್ಟು ನಮ್ಮ ರೂಮ್ ಕಡೆ ಹೊರಟ್ವಿ. ಸೊ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ನೋ ಎಕ್ಸ್ಪೆಕ್ಟೆಡ್. ಅಲ್ಲಿ 2 days ಮಳೆ ಆಗುತ್ತೆ ಅನ್ನೋದು ವೆದರ್ ಫೋಕಾಸ್ಟ್ ಪ್ರಕಾರ ಇತ್ತು ಆಲ್ರೆಡಿ. ಸೊ ಹಾಗಾಗಿ ನಾವು ಸ್ವಲ್ಪ ಮಳೆ ಬಂದರೆ ಅಂತ ಪ್ರಿಪೇರ್ ಕೂಡ ಆಗೋಗಿದ್ವಿ. ಸೊ ನಾವು ಅಬುಧಾಬಿ ಎಂಟರ್ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ನಾವು ಹೋಟೆಲ್ಗೆ ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆಗಿಬಿಟ್ಟು ವಿ ಸ್ಲೆಪ್ಟ್, ಅಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ವಿ ಸ್ಲೆಪ್ಟ್. ಜಸ್ಟ್ ನಮ್ಗೆ ಆಲ್ರೆಡಿ ಟಯರ್ಡ್ ಆಗಿತ್ತು ಜರ್ನಿ ಮಾಡಿದ್ದು. ಮಾರ್ನಿಂಗ್ ಆ್ಯಸ್ ಐ ಮೆನ್ಷನ್ ನಾವು ವರ್ಕ್ ಮಾಡಿಬಿಟ್ಟು ಜರ್ನಿ ಮಾಡಿದ್ವಿ ಅಂತ. ಸೊ ನೆಕ್ಸ್ಟ್ ಡೇ ನಾವು ನೆಕ್ಸ್ಟ್ 2 days ಅಬುಧಾಬಿಯಲ್ಲೇ ಇದ್ದಿದ್ದು. ಸೊ ಅಬುಧಾಬಿಯಲ್ಲಿ ನಾವು ಏನು ಮಾಡಿದ್ವಿ, ಹೆಂಗಿತ್ತು ನಮ್ಮದು ಟ್ರಿಪ್ಪು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ 2 days ಅಬುಧಾಬಿ ಆದಮೇಲೆ ನಾವು ದುಬೈಗೆ ಹೋಗಿದ್ವಿ. ದುಬೈಯಲ್ಲೂ ಸಹ ನಾವು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಆಯಿತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅದರ ಒಟ್ಟಿಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಕೂಡ ಅಂದ್ಕೊತೀನಿ. ಅದರ್ ದ್ಯಾನ್ ದಿಸ್ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ಕಮೆಂಟ್ ಮೂಲಕ ಕೇಳೋದನ್ನು ಮರಿಬೇಡಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಗೊತ್ತಿಲ್ಲ ಅಂದರೂ ತಿಳ್ಕೊಂಡು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನಮಸ್ಕಾರ.